ಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿದೇವಿಯು ಬರುವಳೆಂದು ಹೇಳಿದನು. ಎಲ್ಲಿ ನೋಡಿದರು ಮಾತೆಯ ದರ್ಶನವಿಲ್ಲವಲ್ಲ. ಏ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಜಗತ್ತನ್ನೆಲ್ಲ ಮೊದಲಿನಿಂದಲೂ ಬೆಳಗುತ್ತಿರುವ ನೀನು ಬಯಸಿ ಬಂದ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟ ಆಗದಂತೆ ಸದಾ ಧರ್ಮದಾದಿಯಲ್ಲಿ ನಡೆಸುವ ಭಾರ ನಿನ್ನದು ದೇವ. ಸಪ್ತಸ್ವರತಮಗಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ ಹೇ ಪರಮಾತ್ಮ, ಅರಿಯಲಾರದ ಘೋರ ಸಂದೇಹದಾಬ್ದಿಯ ಅರಿಯಲಾರದ ಘೋರ ಸಂದೇಹದಾಬ್ದಿಯ ಮನದಿ ಮೂಡಿದ ಗಂಧಕಾರವ. ಹೇ ಪರಮಾತ್ಮ, ಮನದಿ ಮೂಡಿದ ಗಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಬಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನು ಇಂದು ತಾಪದೆ. ಬಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನು ಇಂದು ತಾಪದೆ. ನೀಗಿಸೋ ಶೋಧನೆಯ ಕೈಯದೆ ನೀಗಿಸೋ ಶೋಧನೆಯ ಕೈಯದೆ ಶಾಂತಿ ನೀಡು ಶ್ಯಾಮಲಾಂಗ. ಶಾಂತಿ ನೀಡು ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹದಾಬ್ದಿಯ ಮನದಿ ಮೂಡಿದ ಗಂಧಕಾರವ ಮನದಿ ಮೂಡಿದ ಗಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಅರಿಯಲಾರದ ಘೋರ ಸಂದೇಹ ಅರಿಯಲಾರದ ಘೋರ ಸಂದೇಹ. ಓಂ ನಮೋ ಮಾರ್ತಾಂಡಾಯ ನಮಃ. ಓಂ ನಮೋ ಭಾಸ್ಕರಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ. ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಲು ಕಾರಣವೇನು? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು
ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿಯನ್ನೂರು ಕಂದ. ಏನು ಕುಂತಿಯೇ? ಪರಮ ಭಾಗ್ಯವತಿ ಜನನಿ ಕುಂತಿದೇವಿ. ಅಮ್ಮ, ಹೆತ್ತವಳ ಮಗನಾಗದೆ ಅವಳ ಅಕ್ಕರೆಯ ತೋಳ ತೆಕ್ಕೆಯಲ್ಲಿ ನಕ್ಕು ನಲಿಯುವ ಪುಣ್ಯ ವಂಚಿತನಾದ ಈ ಪಾಪಿ ಕಣ್ಣನಿಗೆ ದರ್ಶನವಿತ್ತೆಯ ತಾಯಿ. ಇದು ನಿನಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿ ಅಮ್ಮ, ನನ್ನದು ಅದೆಂತಹ ಕೀರ್ತಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಋಣವ ತೀರಿಸಲೀನ. ಎಂದಿಗೆ ಋಣವ ತೀರಿಸಲೀನ. ಜನಿಸಿದ ಮರುಕ್ಷಣವೇ ಜಲಕಸದೆ ಎಂದೆ. ಜನಿಸಿದ ಮರುಕ್ಷಣವೇ ಜಲಕಸದೆ ಎಂದೆ. ಮಗುವ ಮನಾನಾದ ಏನೊಂದನಾಗರಿ. ಅಮ್ಮ, ಮಗುವ ಮನಾನಾದ ಏನೊಂದನಾಗರಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದ ಪರಾಧ ಏನದು ತಾಯೇ. ನಾ ಮಾಡಿದ ಪರಾಧ ಏನದು ತಾಯೇ. ಅಕ್ಷಮ್ಯವೆನಿಸಿ ಜೀವವ ತೊರೆದೆ. ಅಕ್ಷಮ್ಯವೆನಿಸಿ ಜೀವವ ಮಗನ ಮಮಕಾರ. ಅಮ್ಮ, ಜನನೇ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಐವರ ಮಾತೆ ನಿನಗಿ
ನಿನಗಿಗುವುದೇ ಕೊರತೆ ಐವರ ಮಾತೆ ನಿನಗಿಗುವುದೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಂತಹ ಅಪರಾಧವೇನು ತಾಯಿ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಜೋಪಾನವಾಗಿ ಸಾಕಿ ಸಲಹು ಆದರೆ ನೀನು ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಂತಹ ಅಪರಾಧವೇನು ತಾಯಿ ಅಲ್ಲಿರುವ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲ ಪಾಂಡವ ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಾಡಿ ಅಪಮಾನ ಅಪನಿಂದನೆಗಳ ಸಮರ ಕೂಪಕ್ಕೆ ಹೇಗೆ ತಳ್ಳಿದೆ ತಾಯಿ ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಹೀಯಾಳಿಸುತ್ತಿದ್ದಾಗ ಅಮ್ಮ ನಿನ್ನದು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿ ಆದರೆ ಏಕೆ ಸುಮ್ಮನಾದೆ ಏಕಮ್ಮ ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ ಹೋಗಲಿ ಬಿಡುತ್ತಾಯಿ ಎಷ್ಟೇ ಆದರೂ ನೀನು ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆ ನಮ್ಮ ಪರಮ ಪಾಪಿಯಾಗುವೆ ಇಷ್ಟು ದಿನದ ಮೇಲಾದರೂ ಈ ಮಗನ ಮೇಲೆ ಮಮಕಾರ ಬಂದಿತ್ತಲ್ಲ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ಅದಾವ ಜನ್ಮದಲ್ಲಿ ತೀರಿಸಲಿ ತಾಯಿ ಕುಮಾರ ಕರ್ಣ ಅಮ್ಮ
ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಕರ್ಣ, ಅಮ್ಮ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಹೌದು ತಾಯಿ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲಾ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದನು ಕರ್ಣ. ಕುಮಾರ, ನಿನ್ನೆಲ್ಲಾ ಕಷ್ಟಗಳಿಗೆ ಈ ಪಾಪಿ ಕುಂತಿಯೇ ಕಾರಣಳು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಮಗು, ಕ್ಷಮಿಸಪ್ಪ. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ಪರಮ ಭಾಗ್ಯವತಿ ಜನನಿ ಕುಂತಿದ್ದೇವಿ ಅದ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ಈ ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನು ಸಹ ಮೀರಿಸಿತು. ನನ್ನ ಕರ್ಮವೇ ಈ ಜಗದಿಂದ ಕುಲಗೇಡಿ ಎಂದು ಹೀಯಾಳಿಸಿತು. ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಿನಲ್ಲಿ ತೂಗಿ ಆಡಿಸಿದ ಈ ನಿನ್ನ ಕೈಗಳಿಂದ ಅಮ್ಮ ನನ್ನನ್ನೊಮ್ಮೆ ಆಡಿಸಬಲ್ಲೆಯ ತಾಯಿ? ಅಯ್ಯೋ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು? ಚಿಂತಿಸದಿರು ತಾಯಿ. ಕರ್ಣ, ಅಮ್ಮ, ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆಯಂತೆ. ಬಾ ಕಂದ, ಬಾ ಮಗು. ಅಮ್ಮ, ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ಸಂತೋಷದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಹಾಗಲ್ಲ ಮಗು, ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ನೀನು ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು. ಅವರ ಮೇಲಿನ ವೈರತ್ವವನ್ನು ಕಳೆ ಸೌಭ್ರಾತೃ ದಾನ ಮಾಡು ಕರ್ಣ. ಅಮ್ಮ, ನೀನು ವೀರಮಾತೆ. ಪರದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಪೂರ್ವಜರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೆ. ನೀನು ವೀರಮಾತೆ, ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದು ಕುಮಾರ. ಅಯ್ಯೋ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆ. ಸಾಮಾನ್ಯ ಮನುಷ್ಯರಿಗೂ ನಿರಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ರಾಜ್ಯದಾಸೆಯನ್ನು ತೋರಿಸುವೆ ನೀನು. ಅಮ್ಮ, ನೀನು ಎಳೆತನದಲ್ಲಿ ಚೂಟಿ ಹಾಕಿದ ಬಂದು ಪ್ರೇಮದ ಸಸಿಯು ಒಣಗಿ ಹೋಗಿರುವುದು, ಮತ್ತೆ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಇದುವರೆಗೂ ಸೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ಅಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿಹುದು? ಚಿಂತಿಸದಿರು ತಾಯಿ. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲು? ಹೋಗಲಿ ಬಿಡು, ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಕರ್ಣ, ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗಿ ಬಿಡು ಕಂದ. ಅಮ್ಮ, ಕರ್ಣನು ಅಂತಹ ನೀಚನಲ್ಲ ತಾಯಿ, ನೀಚನಲ್ಲ. ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ ಹೋರಾಡಿ ಆ ನನ್ನ
ನನ್ನ ದೇಹದ ನರನಾಡಿಗಳಲ್ಲಿ ಕೊನೆ ಇರುವವರೆಗೂ ತಕ್ಕ ಓಡಾಡಿ ಆ ಸ್ವಾಮಿಗೆ ತನ್ನ ತನುಮನವೆಲ್ಲವನ್ನು ಅರ್ಪಿಸಿ, ಅಮ್ಮ ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗ ದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕರನ್ನಾಗಿ ಮಾಡಿ ಈ ಭರತ ಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟ ಆತನನ್ನು ದೊರೆಯುವುದು ಧರ್ಮವೇ. ಸರ್ವದ ಆಗಲಾರದು ತಾಯಿ. ಈ ಯುದ್ಧದಲ್ಲಿ ನಾನು ಖಂಡಿತವಾಗಿಯೂ ಪರೋನ್ಮುಖನಾಗಲಾರೆ. ಹೋಗಲಿ ಬಿಡು, ಹೋಗಲಿ ಬಿಡು ಕರ್ಣ. ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡೆಯ. ಆಗಬಹುದು ಜನನಿ, ಆಗಬಹುದು. ಆದರೆ ಯಾರನ್ನಾದರೂ ಉಳಿಸುವೆನು, ಆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸಲ. ಹೌದು ತಾಯಿ, ಆ ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿದೆ. ಹೌದು ತಾಯಿ, ನನ್ನಿಂದ ಅರ್ಜುನನೇ ಮೃತನಾದರು, ಅರ್ಜುನನಿಂದ ನಾನೇ ಮೃತನಾದರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು. ಚಿಂತಿಸದಿರು ತಾಯಿ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಹೋಗಲಿ ಬಿಡು. ಆಯುಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯಲು ಹೆತ್ತ ಹೊಟ್ಟೆಗದೇ ಸಂತೋಷ. ಕರ್ಣ, ಅಮ್ಮ, ಕುಮಾರ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯೋ? ಅದೇನು ಕೇಳುತ್ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆಯೋ? ಸತ್ಯವಾಗಿಯೂ ನಡೆಸಿಕೊಡುವೆನು. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಅದೇನು ಕೇಳುತ್ತಾಯಿ? ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಮಾತೃ ಹೃದಯದಲ್ಲೂ ಮಾಯಾಜ, ಮಾತೃ ಹೃದಯದಲ್ಲೂ ಮಾಯಾಜ. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರವಮ್ಮ. ಹೋಗಲಿ ಬಿಡು ತಾಯಿ. ಏ ಕೌರವೇಶ್ವರ, ಹೀಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕರ ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ತನ್ನ ಕವಚವನ್ನು ಅಪಹರಿಸಿದ. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಇನ್ನು ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ನಾಶ ಮಾಡಿದ. ಇನ್ನ ನನ್ನ ಹೆತ್ತಮ್ಮನಾದರೂ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಇರಲಿ, ದೈವ, ಪ್ರಪಂಚ, ಕುಲ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ, ನನ್ನ ಬಾಹುಗಳಲ್ಲಿ ಬಲವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನೊಲ್ಲೆ.
ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನೊಲ್ಲೆ ಇದೋ ಕೊಡುಗನು ಭಾಷೆಯನು ಬಿಡುತ್ತಿರುತ್ತೆಯ ಜನನೇ ಸಂದೇಹವ ಬಿಡುವಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡುವಮ್ಮ ಹಿಡಿಯುವುದೊಂದೇ ಬಾಣದ ಗುರಿ ಕೊಡುವುದಿಲ್ಲ ನಾ ಮತ್ತೊಂದ ಹೌದಾ ಹೌದಮ್ಮ ಹಿಡಿಯುವುದೊಂದೇ ಬಾಣದ ಗುರಿಯ ಕೊಡುವುದಿಲ್ಲ ನಾ ಮತ್ತೊಂದ ಹಿಡಿದು ಬರಲಿ ದರೆಯ ಬೆರೆಗುತ್ತದೆ ಗಿಳಿದು ಬರಲೇ ದರೆಯ ಬೆರೆದು ನಿಲ್ಲದೆ ನಾಳೆ ತಪ್ಪನಮ್ಮ ನಿನ್ನಾಣ ಸತ್ಯವಮ್ಮ ಬಿಡುತ್ತಿರುತ್ತೆಯ ಜನನೇ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಜನನಿ. ಅಮ್ಮ ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಹೇಳು ಮಗು. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿ ನಡೆಸಿಕೊಡಬೇಕು. ಅಮ್ಮ, ಇಂದು ನಿನ್ನ ಪ್ರಥಮ ದರ್ಶನವಾಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುತ್ತದೆ. ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬುದನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಒಂದು ವೇಳೆ ನಾನು ಈ ಯುದ್ಧದಲ್ಲೇನಾದರೂ ಹತನಾದರೆ, ಹೌದಮ್ಮ, ನನ್ನ ಶರೀರವನ್ನು ನಿನ್ನ ತೊಡೆಯ ಮೇಲಿಟ್ಟು ಕರ್ಣನು ಸೂತನಲ್ಲ, ನನ್ನ ಮಗನು ಎಂದು ಈ ಜಗತ್ತೆಲ್ಲ ಕೇಳುವಂತೆ ಸಾರಿ ಸಾರಿ ಹೇಳುತ್ತಾಯಿ. ನನ್ನ ಉತ್ತರಾದಿ ಕ್ರಿಯೆಯನ್ನು ಸತ್ತ ಸಂದನಾದ ಧರ್ಮರಾಯನ ಕೈಯಲ್ಲಿ ನೆರವೇರಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಯೇ ಇಲ್ಲದಂತೆ ನಾಶವಾಗಿ ನಿನ್ನ ಮಗವನು ಯುಗದಿ ಕಾಣಲಗುವುದೇ ಇಂದು. ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಗುವುದೇ ಇಂದು. ಅಮ್ಮ ನಿನ್ನ ಮಗವನು ಯುಗದಿ ಕಾಣಲಗುವುದೇ ಇಂದು. ಬಗೆ ಬಗೆಗಳು ಒಂದು ಕಣ್ಣೀರಗರಿದೆ. ಬಗೆ ಬಗೆಗಳು ಒಂದು ಕಣ್ಣೀರಗರಿದೆ. ಅಮ್ಮ ಜನನಿ ಹೋಗಿ ಬರುವೆಯ ಅಮ್ಮ ಹೋಗಿ ಬರು
ಕುಲವೆಲ್ಲದವರು ಈ ಜಗತ್ತಿನಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ? ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಗರೋ ದೇವ ಅರಿಯಲ ಸಾಧ್ಯವೋ ಪರಮಾತ್ಮ. ಅರಿತವರಾರ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಗರೋ ದೇವ ಅರಿಯಲ ಸಾಧ್ಯವೋ. ಮಾನವನಾಗಿ ಜನಿಸಿರುವವರು ಯಾರಾದರೂ ಖುಷಿಯಾಗಿದ್ದಾರೆ. ಮಾನವನಾಗಿ ಜನಿಸಿರುವವರು ಯಾರಾದರೂ ಖುಷಿಯಾಗಿದ್ದಾರೇನೋ. ಭೋಗ ಬಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನ್ನು ನೀನು ನಗಬೇಕು. ಆಡಿಸಿ ನಮ್ಮನು ನೀನು ನಗಬೇಕು. ಇದೆಯೇ ನಗು ನಗು. ಅರಿತವರಾರ ವಿಧಿ ನಿನ್ನ ಮಾಯೆಯ